ಮಾಡ್ತೀನಿ. ಅವ್ರ ಕಥೆನೇ ಗೊತ್ತಿಲ್ಲ, ಅವ್ರಿಗೆ ಯಾರಿಗೂ ಕಥೆ ಗೊತ್ತಿಲ್ಲ. ಆಮೇಲೆ ಅವ್ರು ಯಾವತ್ತು ನನ್ನ ಹತ್ರ ಕಥೆನೂ ಕೇಳಲ್ಲ. ಸೊ ಆ ಒಂದು ಅಡ್ವಾಂಟೇಜ್ ತಗೊಳ್ದೆ ನಾನು ಅವ್ರ ಆ ಒಂದು ಬೆಲೆ ಕೊಡ್ತಾರಲ್ಲ ನನಗೆ ಅಂತ ಆ ಭಯದಲ್ಲಿ ನಾನು ಸಿನಿಮಾ ಗುಣ ಮಾಡಿದ್ದೀನಿ. ಆ ಸಿನಿಮಾಯಿಂದ ಅವ್ರಿಗೆ ಕಮರ್ಷಿಯಲ್ ಹಿಟ್ ಸಿಕ್ಕಿದೆ, ಒಂದು ಸೂಪರ್ ಸ್ಟಾರ್ ಪಟ್ಟ ಸಿಕ್ಕಿದೆ ಅಯ್ಯ ಪಿಕ್ಚರಿಂದ. ಸೊ ಅದು ನನಗೆ ಸಂತೋಷ. ಅವರು ಅಷ್ಟೇ ರೆಸ್ಪೆಕ್ಟಬಲ್ ಆಗಿದ್ದಾರೆ. ಕತೆ ಮಾತ್ರ ಯಾವತ್ತೂ ಕೇಳಿಲ್ಲ ಸರ್ ಶೂಟಿಂಗ್ ಯಾವಾಗ ಬರಬೇಕು, ಎಲ್ಲಿ ಬರಬೇಕು, ಏನು ಕಾಸ್ಟ್ಯೂಮ್ ಹೊಲಿಸ್ಕೋಬೇಕು, ಇಷ್ಟು ಮಾತ್ರ ಕೇಳ್ತಾರೆ. ಮತ್ತೆ ಈಗ ಇವಾಗೆ ವಿಚಾರ ತೆಗೆದ್ರಿಂದ ಅವಾಗೂ ಕೂಡ ಮಾತಾಡಿದ್ರಿ, ಈಗಲೂ ಕೂಡ ಅವರು ಇಂಥದ್ದೊಂದು ಇನ್ಸಿಡೆಂಟ್ ಫೇಸ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಅವ್ರ ಜೊತೆ ಕೆಲಸ ಮಾಡಿರೋದಾಗಿ ದರ್ಶನ್ ಸರ್? ಆಕ್ಚುಲಿ ನಾನು ದರ್ಶನ್ ಅವ್ರ ಬಗ್ಗೆ ಏನಾದ್ರು ಹೇಳಬೇಕು ಅಂತಂದ್ರೆ ಆಕ್ಚುಲಿ ಪರ್ಸನ್ ಇವತ್ತಿನ ಏನು ಎಲ್ಲರೂ ನೋಡ್ತಾ ಇದ್ರು ಸಮಾಜದಲ್ಲಿ, ಅವ್ರು ಆ ಥರ ಅಲ್ಲ ಸರ್. ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್, ತುಂಬಾ ಹಾರ್ಟಿ ವೆರಿ ಗುಡ್ ಪರ್ಸನ್. ಅವ್ರು ಈಗ ಅದಕ್ಕೆ ಏನಾಯ್ತು ಇಲ್ಲ ಬಿಡಿ ಆಟನ ಇವೆಲ್ಲ ಅಂತೇಳಿ ತುಂಬಾ ಬೇಜಾರಾಗುತ್ತೆ. ಕೆಲವರೆಲ್ಲ ಅವ್ರ ಬಗ್ಗೆ ಕೆಲವರು ಮಾಡ್ತಿದ್ರು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆಯ್ತು ಆಗಿದ್ದಾಗೋಗಿದೆ, ದಯವಿಟ್ಟು ನ್ಯಾಯಾಲಯದಲ್ಲಿದೆ ಕೇಸು, ನ್ಯಾಯ ಕೊಡಿಸ್ತಾರೆ. ಯಾರು ಅನ್ಯಾಯ ಆಗಿದೆಯೋ ಇದಾಗುತ್ತೆ. ಬಟ್ ಆದರೆ ರೆಸ್ಪೆಕ್ಟ್ ಎಲ್ಲರೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ಮತ್ತೆ ಇಲ್ಲಿ ಆಫ್ ದ ರೆಕಾರ್ಡ್ ನೋಡುವಾಗ ಒಂದು ಡೌಟ್ ಇದೆ. ಓಂ ಪ್ರಕಾಶ್ ರಾವ್ ಅವ್ರಿಗೆ ಅಂದ್ರೆ ಆನ್ ರೆಕಾರ್ಡ್ ಆಫ್ ದ ರೆಕಾರ್ಡ್ ರೀಲು ರಿಯಲ್ ಅಲ್ಲ ಫಿಲ್ಟರ್ ಇಲ್ವಾ ಅಂತ ಡೈಲಾಗ್ಗಳಿಗೆ ಅಷ್ಟು ಪದಗಳನ್ನು ಬಳಸುವಂತ ರೀತಿ ಅಂದ್ರೆ ಅಷ್ಟೊಂದು ವಲ್ಗರ್ ಆಗಿರ್ತಕ್ಕಂಥ ಪದಗಳು ಬೇಕಾ? ಏನಕ್ಕೆ ಆ ಡೈಲಾಗ್ ಅರ್ಥ ಆಗುತ್ತೆ ಅಂತ? ಇಲ್ಲ, ನಾನು ಎಮೋಷನ್ ಬೇಕೇ ಬೇಕು ಸರ್. ನಾನು ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ಸ್ಟೈಲ್ ಹಂಗೆ ನಾನು ಮಾತಾಡೋದಂದ್ರೆ ನನಗೆ ಇರೋದೇ ಇಲ್ಲ. ನಾನು ಯಾರೋ ನೋಡ್ತಾ ಇದ್ದಾರೆ, ಯಾರೋ ಇದು ಮಾಡ್ತಾ ಇದ್ದಾರೆ, ಅದು ಅವ್ರಿಗೆ ಅರ್ಥ ಆಗುತ್ತೆ, ಇದಾಗುತ್ತೆ. ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನನ್ನ ಬಗ್ಗೆ ಏನು ಬೇಕಾದ್ರೂ ಅಂದ್ಕೊಳ್ತೀನಿ, ಏನು ಬೇಕಾದ್ರೂ ಬರೀ ಏನು ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಿ ಸರ್. ನಾನು ಹೀಗೆ ಇರೋದು, ಅದಕ್ಕೆ ಮಾತಾಡಬೇಕು. ಆ ಎಮೋಷನ್ ಇದ್ದರೆ ಇವ್ರಿಗೆಲ್ಲ ಪವರ್ ಬರೋದು. ಇಲ್ಲಾಂದ್ರೆ ಏನು ಮಾಡ್ತವೆ, ಮುಂದೆ ಗೊತ್ತವೇ ಡೈಲಾಗ್ ಹೇಳ್ತವೆ, ಇಷ್ಟ ಆಗ್ತದೆ, ಹೇಳಲ್ಲ ಇಲ್ಲೆಲ್ಲ ಬಾ ಲೇ ಹಿಂಗೆ ಹೇಳ್ರೋ ಅಂತ ಹೇಳಿದ್ರೇನೆ ಅದು ಬರೋದು ಸರ್. ಇದು ನನ್ನ ಥಿಯರಿ ಸರ್. ನಾನೊಬ್ಬ ಕಮರ್ಷಿಯಲ್ ಥಿಯರಿ ಡೈರೆಕ್ಟ್ರು. ನನಗೆ ಹಿಂಗೆ ಮಾಡಬೇಕು ಅನ್ನೋದೇ ಆಸೆ ಸರ್. ಅದರಿಂದ ನಾನು ಯಾವ ಬೇಜಾರು ಮಾಡ್ತಿದ್ದೀನಿ ಸರ್. ಯಾರಿಗಾನ ಬೇಜಾರು ಅಷ್ಟೇ. ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಕೂಡ ಆಯ್ತು ಫಿನಿಕ್ಸ್ ಅಲ್ಲಿ. ಅಂದ್ರೆ ಫೈಟ್ ಮಾಡೋವಾಗ ಏನೋ ಸ್ವಲ್ಪ ಹಾಗೆ ಬೆಂಕಿ ತೆಗಿನೋ ಏಟ್ ಆಗಿನೋ ಒಂದು ಇನ್ಸಿಡೆಂಟ್ ಹೊರಗೆ ಬಂದಿತ್ತಲ್ಲ, ಏನ್ ಸರ್ ಅದು ಪ್ರಿಕಾಷನ್ ತಗೊಂಡಿರ್ಲಿಲ್ವಾ? ಹೇಗೆ ಏನಾಗಿತ್ತು? ಪ್ರಿಕಾಷನ್ ತಗೊಳ್ಳೋದಂತಲ್ಲ ಸರ್. ಆಕ್ಚುಲಿ ಬೆಂಕಿ ಬಿಟ್ಟು ನಾನೇ ನಿಂತಿದ್ದೆ. ಯಾವುದೇ ಕಲಾವಿದ ಇವ್ರಿಗೂ ಅಷ್ಟೇ ಬೆಂಕಿ ಹಚ್ಚಿ ಮುಂಚೆ ನಾನು ದಯವಿಟ್ಟು ಕೊಟ್ಟಿದ್ದೆ. ನೋಡಿರ್ಬೋದು, ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡಲ್ಲ. ಯಾವುದೇ ಕಲಾವಿದ ಟೆಕ್ನಿಷಿಯನ್ಗೂ ಅಷ್ಟೇ ಬೆಂಕಿ ಹಚ್ಚಬೇಕಾದ್ರೆ ಎಲ್ಲ ತಗೋತೀವಿ. ಬೆಂಕಿ ಹಚ್ಚಿದೆ, ಬಂತು ಚೆನ್ನಾಗಿ ಬಂತು, ಶಾರ್ಟ್ ಚೆನ್ನಾಗಿ ಬಂದಿದೆ, ಚೆನ್ನಾಗಿದ್ದಾರೆ. ಇಲ್ಲ ಇದಲ್ಲ ಗಡ್ಕೊಂಬ ಏನೂ ಆಗಿಲ್ಲ ಸರ್. ಯಾರೋ ಸ್ವಲ್ಪ ಕಿಡಿಗಿಡಿದು ಅನ್ಕೋತಾರೆ ಸರ್, ತಪ್ಪು ಮಾಡಿದ್ದು ಅಂತ. ಸೊ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್. ಫೈನಲ್ ಫಿನಿಕ್ಸ್ ಅಂದ್ರೆ ಏನು ಯಾವಾಗ ಬರುತ್ತೆ? ಈ ವರ್ಷ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಆಗ್ತಾ ಇಲ್ಲ. ಸೊ ಜನವರಿ 10ನೇ ತಾರೀಕು ಪಕ್ಕ ಬರ್ತೀವಿ ಸರ್. ಏನ್ ಸರ್ ಫಿನಿಕ್ಸ್ ನಿಮ್ಮ ಪ್ರಕಾರ, ಸಿನಿಮಾ ಪ್ರಕಾರ ಬೇರೆ ಬೇರೆ ಅರ್ಥ ಫಿನಿಕ್ಸ್ ಅನ್ನೋದು ಮರು ಹುಟ್ಟು ಅಂತ. ಸೊ ಆ್ಯಕ್ಚುಲಿ ಅದು ನನ್ನ ಜೀವನದಲ್ಲಿ ನನಗೂ ಅದು ಅನ್ವಯಿಸುತ್ತೆ. ಆ್ಯಕ್ಚುಲಿ ನಾನು ಹಿಂದೆ ಒಂದು 10 ಇಯರ್ಸಿಂದ ಒಂದು 2 ಪಿಕ್ಚರ್ ಫ್ಲಾಪ್ ಪಿಕ್ಚರ್ ಮಾಡಿದ್ದೀನಿ ಡೈರೆಕ್ಷನ್. ಸೊ ಅದಾದ್ಮೇಲೆ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಈಗ ಇತ್ತೀಚೆಗೆ ತ್ರಿಶೂಲಂ ರೆಡಿ ಇದೆ, ಫಿಲಮ್ ಅದು ರೆಡಿ ಇದೆ, ಕಾಪಿ ಪಿಕ್ಚರ್ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಫಿನಿಕ್ಸ್ ಮಾಡಬೇಕು ಅಂತ ಹೊರಟಾಗ ನಾನು ಎಲ್ಲರ ಹತ್ರ ಮಾತಾಡಿ, ಇದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಚೆನ್ನಾಗಿರುತ್ತೆ, ಎಲ್ಲರೂ ಹಾಗೆ ಬೆಳಕು ಬರ್ತಾ ಇರೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟು ನಿತ್ಯ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ. ನೀವು ಮಾಡಿ ಅದಕ್ಕೆ ನಿಜವಾಗ್ಲೂ ಒಳ್ಳೆ ಸಪೋರ್ಟ್, ಏನು ಕ್ಯಾರೆಕ್ಟರ್ ಮಾಡಿದ್ರು ದೊಡ್ಡ ಹೀರೋಯಿನ್ ಆಗ್ತೀರಾ ಮಾಡಿ ಅಂತ ನಾವು ನನ್ನಲ್ಲಿ ನಮಗೆ ಕೆಲಸ ಮಾಡ್ತಿದ್ದಾರೆ. ನನಗೆ ಖುಷಿ. ಭಾಸ್ಕರ್ ಅವರು ಅಷ್ಟೇ ತುಂಬ ಒಳ್ಳೆ ಪಾತ್ರ, ಎಕ್ಸ್ಟ್ರಾಡನರಿ ಕ್ಯಾರೆಕ್ಟರ್. ಇಂಥದ್ದೆಲ್ಲರೂ ಅಷ್ಟೇ, ಆಗಿರ್ಬೋದು, ಎಲ್ಲರೂ ಪ್ರಸನ್ನ ತುಂಬ ಫಿಲಮ್ ಕ್ಯಾರೆಕ್ಟರ್ ಮಾಡ್ತಾರೆ. ಆಮೇಲೆ LED ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಕೆಲಸ ತಗೊಳ್ಳೋದು ನಾವು ಬರ್ತಾರೆ. ಸೊ ಆ ಸಮಯದಲ್ಲಿ ನಮಗೆ ನಮ್ಮ ಸ್ಟೈಲ್ ಆಫ್ ಕೆಲಸ ಹೌದು ಸರ್. ಹೇಳಿ ಓಡಿ ಸ್ಕ್ರಿಪ್ಟ್ ಸರ್. ಹೀರೋನು ಇವರೇ, ಹೀರೋಯಿನು ಇವ್ರೆ. ಚೆನ್ನಾಗಿರೋ ನಿಮ್ದು ಅವರೇ ಬೇಜಾರು ಮಾಡ್ಕೊಂಡು ಸರ್ ನಾನು ಫೆಸಿಲಿಟಿ ಬರಲ್ಲ ಅಂತ. ನಾನು ಅವ್ರಿಗೆ ನಾನು ಆಕ್ಚುಲಿ ಬರೋಕ್ಕಿಂತ ಮುಂಚೆ ಸರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ಈ ಅವತಾರದಲ್ಲಿ ಬರಲ್ಲ ಅಂತ. ಇಲ್ಲ ಮೇಡಮ್ ನೀವು ಬನ್ನಿ ಅಂತ ಹೇಳಿದ್ರು. ಆಕ್ಚುಲಿ ಅವತಾರನೇ ಹಿಂಗೆ. ಸೊ ಅದಕ್ಕೋಸ್ಕರ